ಸುಂದ್ರಿ ನಿಂತ್ಕೋ. ತಾಳಿ ಅಂತರದ ಬೇಡ. ನೀನು ದೇವಸ್ಥಾನ ಕಟ್ಟಬೇಕಾಗಿರೋ ದುಡ್ಡು ಸಂದಾಯ ಆಗಿದೆ. ರಿಜಿಸ್ಟರ್ ಸೈನ್ ಮಾಡು, ಬಸ್ ಹತ್ತು. ನನ್ನ ಪರವಾಗಿ ಯಾರು ಕಟ್ಟಿದ್ದು? ಅದೆಲ್ಲ ನಿನಗೆ ಯಾಕೆ? ದುಡ್ಡು ಕಟ್ಟಿದ್ದಾರೆ, ರಿಜಿಸ್ಟರ್ ಸೈನ್ ಮಾಡು, ಬಸ್ ಹತ್ತು. ಹಾಗಲ್ಲ, ನಾನು ಅವ್ರಿಗೆ ವಾಪಸ್ ಕೊಡ್ಬೇಕು. ತಾವ್ಯಾರು ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ವಂತೆ. ಗೊತ್ತಾಯ್ತಾ ಅವಳ ಯೋಗ್ಯತೆ ಏನು ಅಂತ? ಹಾಡಿ ಹೊಗಳ್ತಿದ್ದೆ ಉಳಿಸ್ತಾಳೆ ಅಂತ. ನಂಬೇಡ್ವೋ, ಹಾಳಾಗ್ತ್ಯಾ? ನನ್ನ ಮಾತು ಕೇಳಿ, ಸೂರ್ಯಾಸ್ತಕ್ಕಿನ್ನೂ 15 ನಿಮಿಷ ಬಾಕಿ ಇದೆ, ಕಾಯಿರಿ. ಇನ್ನು ನನಗೆ ಕಾಯೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೇನ್ ನಡೀತಿದೆ ನೋಡ್ಬೇಕು. ಹತ್ತಿ ಗಾಡಿ. ಹೇಳಿದ್ನಲ್ಲ ಬೇಡ ಅಂತ. ದುಡುಕ್ಬೇಡಿ, ಸೂರ್ಯಾಸ್ತಕ್ಕಿನ್ನು 15 ನಿಮಿಷ ಬಾಕಿ ಇದೆ, ಕಾಯಿರಿ. ಉದ್ವೇಗಕ್ಕೆ ಒಳಗಾಗಬೇಡಿ. ನಾವಿಲ್ಲಿ ಕಾದು ಕೂತಿದ್ರೆ ಅಲ್ಲಿ ಅನಾಹುತ ಆಗುತ್ತೆ. ದುಷ್ಟಶಕ್ತಿಗಳು ಆಗೋ ಕೆಲಸ ಕೆಡಿಸೋದಕ್ಕೆ ಮನಸ್ಸಿನ ಮೇಲೆ ಒತ್ತಡ ಹಾಕುತ್ತವೆ. ನಾವು ಸೋಲಬಾರ್ದು. ಸೂರ್ಯಾಸ್ತ ಆಗ್ಲಿ. ಆ ತಾಯಿನೇ ನಮ್ಮ ಪರವಾಗಿರ್ಬೇಕಾದ್ರೆ ಯಾವ ದುಷ್ಟ ಶಕ್ತಿನೂ ಏನು ಮಾಡೋದಿಲ್ಲ. ನೀವು ಬರೋದಾದ್ರೆ ಬನ್ನಿ, ಇಲ್ಲದೆ ಇದ್ರೆ ನಾನು ಹೋಗ್ತಾ ಇದ್ದೀನಿ. ತಪ್ಪು ಮಾಡಿದ್ರಿ, ನಿಮ್ ವಿರುದ್ಧ ಶಕ್ತಿಗಳು ಜಾಗೃತವಾಗುತ್ತವೆ.